ಇನ್ನು ರಾಜಧಾನಿಯಲ್ಲಿ ಮರುಕಳಿಸುತ್ತಾ 2014ರ ಆ ಒಂದು ರೈತ ಹೋರಾಟ. ದೆಹಲಿಗೆ ಡಬಲ್ ಟ್ರಬಲ್, ರೈತರ ದೆಹಲಿ ಚಲೋ ಆರಂಭಗೊಂಡಿದೆ. ಸಿಜೆಪಿ ಸಂಸತ್ ಚಲೋ ಬೆನ್ನಲ್ಲೇ ಇದೀಗ ರೈತರಿಂದ ದಿಲ್ಲಿ ಮಾರ್ಚ್ ಶುರುವಾಗಿರತಕ್ಕಂಥದ್ದು. ಹರಿಯಾಣ ದೆಹಲಿ ಗಡಿಯಲ್ಲೇ ರೈತರನ್ನ ಪೊಲೀಸರು ತಡೆದಿದ್ದಾರೆ. ಶಂಭು ಬಾರ್ಡರ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರ್ಕೊಂಡಿದ್ರು. ಟ್ರ್ಯಾಕ್ಟರ್ಗಳೊಂದಿಗೆ ದೆಹಲಿಗೆ ರೈತ ಸಮುದಾಯವೇ ಆಗಮಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಕೂಡ ಅವರನ್ನ ತಡೆಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಅದರ ಒಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ದೆಹಲಿ ದೇಶದ ರಾಜಧಾನಿ ಮತ್ತೊಮ್ಮೆ ಪ್ರತಿಭಟನೆಗಳ ರಾಜಧಾನಿ ಆಗ್ತಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಶುರುವಾಗಿದೆ. ಒಂದು ಕಡೆ ಸಿಜೆಪಿ ಸಂಘಟನೆ ಸಂಸತ್ ಚಲೋ ನಡೆಸಿದ ಬೆನ್ನಲ್ಲೇ ಈಗ ಸಾವಿರಾರು ರೈತರು ದೆಹಲಿ ಚಲೋ ಘೋಷಣೆಯೊಂದಿಗೆ ರಾಜಧಾನಿಯತ್ತ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದಕ್ಕೆ ರೈತರ ವಿರೋಧ. ವ್ಯಾಪಾರ ಒಪ್ಪಂದ ಖಂಡಿಸಿ ದೆಹಲಿಯಲ್ಲಿ ಮಹಾಪಂಚಾಯತ್ ನಡೀತಾ ಇದೆ. ಮಹಾಪಂಚಾಯತ್ನಲ್ಲಿ ನೂರಾರು ರೈತ ಸಂಘಗಳು ಪಾಲ್ಗೊಳ್ತಾ ಇದ್ದಾರೆ. ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದಕ್ಕೆ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದವನ್ನು ವಿರೋಧಿಸಿ ಪಂಜಾಬ್ ಸೇರಿದಂತೆ ಹಲವು ರಾಜ್ಯಗಳ ರೈತರು ಇದೀಗ ದೆಹಲಿಯತ್ತ ಮೆರವಣಿಗೆಯನ್ನ ಶುರು ಮಾಡ್ಕೊಂಡಿದ್ದಾರೆ. ಈ ಒಪ್ಪಂದದಿಂದ ದೇಶದ ಕೃಷಿ ಕ್ಷೇತ್ರ, ರೈತರ ಆದಾಯ ಹಾಗೂ ಕೃಷಿ ಮಾರುಕಟ್ಟೆಗೆ ಹಾನಿ ಆಗಬಹುದು ಅಂತಕ್ಕಂಥ ಆತಂಕವನ್ನ ರೈತ ಸಂಘಟನೆಗಳು ಈಗ ವ್ಯಕ್ತಪಡಿಸಿವೆ. ಅದರಿಂದ ಈ ಒಪ್ಪಂದದ ಬಗ್ಗೆ ಸಂಪೂರ್ಣ ಪಾರದರ್ಶಕತೆ ಇರಬೇಕು ಹಾಗೂ ರೈತರೊಂದಿಗೆ ಸಮಾಲೋಚನೆ ನಡೆಸಬೇಕು ಅನ್ನೋದು ಅವರ ಒಂದು ಪ್ರಮುಖ ಬೇಡಿಕೆಯಾಗಿದೆ. ಇನ್ನು ಶಂಭು ಬಾರ್ಡರ್ನಲ್ಲಿ ಪೊಲೀಸ್ ಪಹರೆ ಬಿಗಿ, ಕಾಂಕ್ರೀಟ್ ಬ್ಲಾಕ್ ಅನ್ನ ಹಾಕಲಾಗಿದೆ, ಮುಳ್ಳಿನ ತಂತಿಗಳನ್ನ ಹಾಕಲಾಗಿದೆ. ಇನ್ನು ಮೊಳೆಗಳನ್ನ ಇಟ್ಟು ರಸ್ತೆ ಬ್ಲಾಕ್ ಮಾಡಿದ್ದಾರೆ. ಪೊಲೀಸರಿಂದ ಹರಿಯಾಣ ದೆಹಲಿ ಹೆದ್ದಾರಿ ಬಂದ್ ಆಗಿದೆ. ರೈತರು ದೆಹಲಿ ಪ್ರವೇಶಿಸದಂತೆ ಕಟ್ಟೆಚ್ಚರ ಕೂಡ ವಹಿಸಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಮಾತನಾಡೋದಕ್ಕೆ ರೈತ ಮುಖಂಡರಾದಂತಹ ವಿಕಾಸ್ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ, ನಮಸ್ಕಾರ ಸರ್. ಈಗ 2014 ಮತ್ತೆ ಮರುಕಳಿಸುತ್ತಾ ಶಂಭುಗಡಿಯಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಸರ್? ರೈತರ ಸಂಖ್ಯೆ ಎಷ್ಟಿದೆ, ಏನೇನು ಆಗ್ತಾ ಇದೆ, ಏನೇನು ಮಾಡೋದಕ್ಕೆ ರೈತರು ಹೊರಡ್ತಾ ಇದ್ದಾರೆ, ಯಾವ ಹಂತ ತಲುಪುತ್ತೆ ಅಂತ? ಒಂದು ಈಗ ಇಂಥ ಒಂದು ಪರಿಸ್ಥಿತಿಯೊಳಗೆ ಬಹುಶಃ ಈ ತರದಂತ ಏನು ರೈತರ ಬದುಕಿನಾಗ ಆಗ್ತಿರುವಂತ ಈ ಏನು ಆರ್ಥಿಕ ತಲ್ಲಣ ಇರ್ಬೋದು. ಒಂದು ಕಡೆ ಈಗ ನಮ್ಮ ಕರ್ನಾಟಕದಲ್ಲೇ ನೋಡಿದ್ರೆ ಈಗ ಮಳೆ ಇಲ್ಲ, ಮುಂಗಾರು ವಿಫಲ ಆಗಿದೆ. ಅವ್ರ ಬದುಕು ಅತಿ ಏನೋ ಒಂದು ಸಂಕಷ್ಟಕ್ಕೆ ಈಡಾಗದಾಗನೇ ಇಂಥ ಒಂದು ಹೋರಾಟಕ್ಕ ರೈತರು ಇಳಿತಾರ. ಬಟ್ ನನಗೆ ಏನನ್ನಿಸ್ತದೆ ಅಂದ್ರೆ ಸರ್ಕಾರ ಕೂಡ್ಲೇ ಇದನ್ನ ಅವ್ರ ಜೊತೆ ಮಾತುಕತೆ ಮಾಡೋದಾಗ್ಲಿ, ಅವ್ರ ಸಮಸ್ಯೆ ಸವಾಲುಗಳೇನು, ಅದಕ್ಕೆ ಪರಿಹಾರ ಏನು, ಒಂದು ಸರ್ಕಾರ ಏನ್ ಮಾಡಕ್ ಸಾಧ್ಯ ಐತಿ ಅನ್ನೋ ನಿಟ್ಟಿನಾಗ ಒಂದು ಹೆಜ್ಜೆ ಮುಂದಿಡ್ಬೇಕಾಗತ್ತೆ. ಎಲ್ಲಿ ಸರ್ ಈಗ ನಾವೇ ನೋಡ್ತಾ ಇದ್ದೀವಿ, ಈಗ ಬ್ಯಾರಿಕೇಡ್ಗಳನ್ನ ಹಾಕಿ, ಮುಳ್ಳಿನ ತಂತಿಗಳನ್ನ ಹಾಕಿ ರೈತರನ್ನ ಅರ್ಧ ದಾರಿಯಲ್ಲೇ ತಡೀತಾ ಇದ್ದಾರೆ. ಸೊ ಈಗ ಮಾತುಕತೆಗೆ ಬರ್ತಾರೆ ಅಂತ ಹೇಳ್ತೀರಾ ನೀವು? ಎಸ್, धन्यवाद सर. किसानों ने बेनती है कि पिछले बार समझौता रद्द करो। किसानों को दिल्ली न जाने देने वाली मोदी सरकार मुर्दाबाद। हरियाणा की सैनी सरकार मुर्दाबाद। किसानों को दिल्ली की राजधानी में जाकर प्रदर्शन न करने वाली मोदी सरकार। ದೆಹಲಿಗೆ ಪ್ರವೇಶಿಸದಂತೆ ಇದೀಗ ತಡೆಯೋದಕ್ಕೆ ಹರಿಯಾಣ ಪೊಲೀಸರು ಶಂಭುಗಡಿಯಲ್ಲಿ ಭಾರಿ ಭದ್ರತಾ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕಾಂಕ್ರೀಟ್ ತಡೆಗೋಡೆಗಳು, ಮುಳ್ಳಿನ ತಂತಿಗಳು, ಕಬ್ಬಿಣದ ಮೊಳೆಗಳು, ಜೆಸಿಬಿ ಯಂತ್ರಗಳನ್ನ ಬಳಸಿಕೊಂಡು ರಸ್ತೆಗಳನ್ನ ಬಂದ್ ಮಾಡಲಾಗಿದೆ. ದೆಹಲಿ ಹರಿಯಾಣ ಹೆದ್ದಾರಿಯ ಹಲವು ಭಾಗಗಳಲ್ಲಿ ವಾಹನ ಸಂಚಾರಕ್ಕೂ ಕೂಡ ನಿರ್ಬಂಧ ವಿಧಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಪರಿಸ್ಥಿತಿ ಉದ್ವಿಗ್ನ ಆಗಿದೆ. ಸಾವಿರಾರು ರೈತರು ಟ್ರ್ಯಾಕ್ಟರ್ಗಳ ಮೂಲಕ ಬಂದಿದ್ದಾರೆ. ಇತರ ವಾಹನಗಳೊಂದಿಗೆ ಶಂಭುಗಡಿಯನ್ನ ಸೇರ್ಕೊಂಡಿದ್ದಾರೆ. ಅಲ್ಲಿಂದ ದೆಹಲಿಯತ್ತ ತೆರಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಿಸಾನ್ ಘಾಟ್ನಲ್ಲಿ ಮಹಾ ಪಂಚಾಯತ್ ಆಯೋಜನೆ ಮಾಡಲಾಗಿದೆ. ದೇಶದ ವಿವಿಧ ಭಾಗಗಳ ನೂರಾರು ರೈತ ಸಂಘಟನೆಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸತಕ್ಕಂಥ ಒಂದು ನಿರೀಕ್ಷೆ ಕೂಡ ಇದ್ದಾವೆ.
ವ್ಯಾಪಾರ ಒಪ್ಪಂದದ ವಿರುದ್ಧ ಮುಂದಿನ ಹೋರಾಟದ ರೂಪುರೇಷೆಯನ್ನು ಕೂಡ ಇದೇ ಸಭೆಯಲ್ಲಿ ನಿರ್ಧರಿಸತಕ್ಕಂಥ ಸಾಧ್ಯತೆ ಇದೆ ಅಂತ ರೈತ ನಾಯಕರು ಹೇಳ್ತಾ ಇದ್ದಾರೆ.